ಹಲೋ ಫ್ರೆಂಡ್ಸ್, ಇವತ್ತು 7ನೇ ತರಗತಿಯ ಪೋಯಮ್ ಅಬು ಬೆನ್ ಅಡಮ್ ಅನ್ನೋದನ್ನು ನೋಡ್ಕೊಂಡು ಬರೋಣ. ಬಿಫೋರ್ ಯು ರೀಡ್, ಎಡ್ವರ್ಡ್ ಟೆಲ್ಸ್ ದ ಟ್ರೂತ್. ರೀಡ್ ದ ಪ್ಯಾರಾಗ್ರಾಫ್ ಅಬೌಟ್ ಎಡ್ವರ್ಡ್, ದೆನ್ ಡಿಸೈಡ್ ವಾಟ್ ಹಿ ಈಸ್ ಲೈಕ್ಲಿ ಟು ಡೂ ಇನ್ ಈಚ್ ಆಫ್ ದ ಸಿಚುವೇಶನ್ಸ್ ಬಿಲೋ. ರೈಟ್ ಯುವರ್ ಆನ್ಸರ್ಸ್ ಆನ್ ದ ಲೈನ್ಸ್ ಪ್ರೊವೈಡೆಡ್. ಇಲ್ಲಿ ಒಂದು ಸ್ಟೋರಿನ ಕೊಟ್ಟಿದ್ದಾರೆ, ಎಡ್ವರ್ಡ್ ಟೆಲ್ಸ್ ದ ಟ್ರೂತ್ ಅನ್ನೋ ಥರ. ಎಡ್ವರ್ಡ್ ಯಾವಾಗಲೂ ಕೂಡ ನಿಜವನ್ನೇ ಸತ್ಯವನ್ನೇ ಹೇಳ್ತಾನೆ ಅನ್ನೋದು ಒಂದು ಸ್ಟೋರಿ ಇದೆ. ಅದನ್ನು ಓದ್ಬಿಟ್ಟು ಕೆಳಗಡೆ 2 ಸಿಚುವೇಶನ್ಸ್ನ ಕೊಟ್ಟಿದ್ದಾರೆ. ಆ ಒಂದು ಸಿಚುವೇಶನ್ಸ್ನಲ್ಲಿ ಎಡ್ವರ್ಡ್ ಏನು ಮಾಡ್ತಿದ್ದ ಅನ್ನೋದನ್ನು ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಎಡ್ವರ್ಡ್ ಆಲ್ವೇಸ್ ಟೆಲ್ಸ್ ದ ಟ್ರೂತ್. ಎಡ್ವರ್ಡ್ ಯಾವತ್ತೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದ. ಹಿ ಬಿಲೀವ್ಸ್ ದ್ಯಾಟ್ ಆನೆಸ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್. ಸೊ ಅವನ ಪ್ರಕಾರ ಪ್ರಾಮಾಣಿಕತೆ ಅನ್ನೋದು ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಅಂತ ಅವನು ನಂಬಿದ್ದ. Some kids call Edward a legit because they know they can't get away with doing bad things when Edward is around. ಕೆಲವು ಮಕ್ಕಳಿಗೆ ಎಡ್ವರ್ಡ್ ಕಾನೂನುಬದ್ಧವಾಗಿದ್ದ ಅಂತ ಅನಿಸ್ತಿತ್ತು. ಅಂದರೆ ಇವಾಗ ಎಡ್ವರ್ಡ್ ಅವ್ರ ಹತ್ರ ಇದ್ದಾಗ ಅವರಿಗೆ ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಧೈರ್ಯ ಬರ್ತಾ ಇರಲಿಲ್ಲ, ಅವ್ರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಡ್ವರ್ಡ್ ಫೀಲ್ಸ್ ದ್ಯಾಟ್ ಟೆಲ್ಲಿಂಗ್ ದ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಫ್ರೆಂಡ್ಶಿಪ್ ಆಫ್ ಕಿಡ್ಸ್ ಹೂ ಡೂ ಬ್ಯಾಡ್ ಥಿಂಗ್ಸ್. ಸೊ ಎಡ್ವರ್ಡ್ ಪ್ರಕಾರ ಕೆಟ್ಟ ಕೆಲಸವನ್ನು ಮಾಡುವಂತಹ ಮಕ್ಕಳ ಫ್ರೆಂಡ್ಶಿಪ್ಗಿಂತ ಸತ್ಯ ಹೇಳೋದು ತುಂಬ ಇಂಪಾರ್ಟೆಂಟ್ ಅಂತ ಅವನು ನಂಬಿದ್ದ. ಸ್ಟಿಲ್ ಸಮ್ಟೈಮ್ಸ್ ಹಿ ವಿಶಸ್ ಹಿ ಡಿಂಟ್ ಫೀಲ್ ಸೋ ಸ್ಟ್ರಾಂಗ್ಲಿ ಅಬೌಟ್ ಆನೆಸ್ಟಿ ಬಿಕಾಸ್ ಲೈಫ್ ಆನ್ ದ ಗ್ರೌಂಡ್ ಮೈಟ್ ಬಿ ಈಸಿಯರ್. ಬಟ್ ಕೆಲವೊಂದು ಸಲ ಅವನಿಗೆ ಅನ್ನಿಸ್ತಾ ಇತ್ತು, ನನಗೆ ಇರುವಂಥ ಈ ಫೀಲ್ ಏನಿದೆ ಅಂದರೆ ಆನೆಸ್ಟ್ ಆಗಿರಬೇಕು, ಪ್ರಾಮಾಣಿಕನಾಗಿರಬೇಕು ಅನ್ನೋ ಒಂದು ಫೀಲಿಂಗ್ ಏನಿತ್ತು, ಅದು ಇಲ್ಲದೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅವನಿಗೆ ಅನ್ನಿಸ್ತಾ ಇರ್ತಿತ್ತು. ಯಾಕಂದರೆ ನೋಡಿ, ಅವನು ತುಂಬ ಪ್ರಾಮಾಣಿಕವಾಗಿರೋದ್ರಿಂದ ಅವನ ಹತ್ರ ತುಂಬ ಫ್ರೆಂಡ್ಸ್ ಇರಲಿಲ್ಲ. ಯಾವಾಗಲೂ ಗೆಳೆಯರು ಅಷ್ಟು ಬೇಗ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾ ಇರಲಿಲ್ಲ. ಸೊ ಹಾಗಾಗಿ ಲೈಫ್ ಆನ್ ದ ಪ್ಲೇ ಗ್ರೌಂಡ್ ಮೈಟ್ ಬಿ ಈಸಿಯರ್. ಸೊ ಆಟದ ಮೈದಾನದಲ್ಲಿ ಅವನ ಒಂದು ಲೈಫ್ ಏನಿತ್ತು ಅದು ಈಸಿ ಆಗ್ತಿತ್ತೇನೋ ಅಂತ ಅವನಿಗೆ ಅನಿಸ್ತಿತ್ತು. ಗ್ಲಾಸರಿ, ಲೆಜಿಟ್ ಅಂದರೆ ಲಾಫುಲ್ ಅಂತ, ಕಾನೂನುಬದ್ಧವಾಗಿರೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಸಿಚುವೇಶನ್ಸ್ನ ಕೊಟ್ಟಿದ್ದಾರೆ. ಅ ಬಾಯ್ ಟೇಕ್ಸ್ ಎಡ್ವರ್ಡ್ಸ್ ಲಂಚ್ ಮನಿ. ಒಂದು ಹುಡುಗ ಎಡ್ವರ್ಡ್ನ ಲಂಚ್ ಮನಿನ ತಗೋತಾನೆ. ದೆನ್ ಥ್ರೆಟನ್ಸ್ ಟು ಹರ್ಟ್ ಎಡ್ವರ್ಡ್ ಇಫ್ ಇಟ್ ಟೆಲ್ಸ್ ಎನಿವನ್ ವಾಟ್ ಹ್ಯಾಪನ್. ಹಾಗೆಯೇ ಎಡ್ವರ್ಡ್ನ ಅವನು ಹೆದರಿಸ್ತಾನೆ, ಇನ್ ಕೇಸ್ ಆ ರೀತಿ ಅದನ್ನು ಅವನು ಯಾರಿಗಾದರೂ ಹೇಳಿದ್ರೆ ಅಂತ ಅವನಿಗೆ ಹೆದರಿಸ್ತಾನೆ. ಸೊ ಈ ಸಿಚುವೇಶನಲ್ಲಿ ಎಡ್ವರ್ಡ್ ಏನು ಮಾಡ್ತಿದ್ದ ಅನ್ನೋದನ್ನು ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಎಡ್ವರ್ಡ್ಸ್ ಬೆಸ್ಟ್ ಫ್ರೆಂಡ್ ಆರೋನ್ ಸ್ಟೀಲ್ಸ್ ಅ ಬುಕ್ ಫ್ರಮ್ ದ ಸ್ಕೂಲ್ ಲೈಬ್ರರಿ. ಸೊ ಎಡ್ವರ್ಡ್ನ ಬೆಸ್ಟ್ ಫ್ರೆಂಡ್ ಆರೋನ್ ಏನು ಮಾಡ್ತಾನೆ, ಒಂದು ಲೈಬ್ರರಿಯಿಂದ ಒಂದು ಬುಕ್ನ ತಗೊಳ್ತಾನೆ. ಬಟ್ ರಿಗ್ರೆಟ್ಸ್ ವಾಟ್ ಹಿ ಹ್ಯಾಸ್ ಡನ್ ಆ್ಯಂಡ್ ರಿಟರ್ನ್ಸ್ ದ ಬುಕ್. ಹಾಗೇನೆ ಅವನಿಗೆ ರಿಗ್ರೆಟ್ ಆಗುತ್ತೆ, ಯಾಕೆ ಬುಕ್ನ ಎತ್ಕೊಂಡ್ಬಿಟ್ಟೆ ನಾನು ಲೈಬ್ರರಿಯಿಂದ ಅಂತ. ಸೊ ಆ ಬುಕ್ನ ಅದೇ ಜಾಗದಲ್ಲಿ ವಾಪಸ್ ಇಡ್ತಾನೆ ಅವನು. ಹಿ ಆಸ್ಕ್ಸ್ ಎಡ್ವರ್ಡ್ ನಾಟ್ ಟು ಟೆಲ್ ದ ಲೈಬ್ರರಿನ ವಾಟ್ ಹಿ ಹ್ಯಾಸ್ ಡನ್. ಹಾಗೇನೆ ಅವನು ಎಡ್ವರ್ಡ್ನ ರಿಕ್ವೆಸ್ಟ್ ಮಾಡ್ತಾನೆ, ನಾನು ಈ ರೀತಿಯಾಗಿ ಬುಕ್ನ ಎತ್ಕೊಂಡ್ಬಿಟ್ಟು ಗೊತ್ತಿಲ್ಲದೇನೆ ವಾಪಸ್ ಇಟ್ಟಿರೋದ ವಿಷಯ ಏನಿರುತ್ತೆ ಅದನ್ನು ಲೈಬ್ರರಿಗೆ ಹೇಳಬೇಡ ಅಂತ ಅವನು ರಿಕ್ವೆಸ್ಟ್ ಮಾಡ್ತಾನೆ. ಸೊ ಈ ಸಿಚುವೇಶನಲ್ಲಿ ಎಡ್ವರ್ಡ್ ಏನು ಮಾಡಬಹುದು, 2 ಸಿಚುವೇಶನ್ಸ್ನಲ್ಲಿ ಅನ್ನೋದನ್ನು ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಡಿಸ್ಕಸ್ ಓರಲಿ ವಾಟ್ ಶುಡ್ ಬಿ ಡನ್ ವೆನ್ ಯುವರ್ ಫ್ರೆಂಡ್ ಗೋ ರಾಂಗ್. ನಿಮ್ಮ ಫ್ರೆಂಡ್ಸ್ ಯಾವುದಾದ್ರು ಒಂದು ತಪ್ಪನ್ನು ಮಾಡಿದಾಗ ನಾವು ಏನು ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ ಇದ್ದು, ಸೊ ಅಲ್ಲಿ ಡಿಸ್ಕಸ್ ಮಾಡಿ ನೀವು. ಆನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್. ಪ್ರಾಮಾಣಿಕತೆನ ಯಾವತ್ತೂ ಕೂಡ ಪ್ರಶಂಸಿಸಲಾಗುತ್ತದೆ ಅನ್ನೋದು ಒಂದು ವ್ಯಾಖ್ಯಾನ ಇದೆ, ಅದನ್ನು ನೀವು ಡಿಸ್ಕಸ್ ಮಾಡಬೇಕು. ವಿಚ್ ಈಸ್ ದ ಮಿಸ್ಟೇಕ್ ದ್ಯಾಟ್ ಯು ರಿಗ್ರೆಟ್. ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದ್ದೀರಾ ಅಂದರೆ ರಿಗ್ರೆಟ್ ಮಾಡಿದ್ದೀರಾ. ಸೊ ಹಾಗಾದರೆ ಅದು ಯಾವ ಮಿಸ್ಟೇಕ್ ಅನ್ನೋದನ್ನು ಕೂಡ ನೀವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಅಬು ಬೆನ್ ಅಡಮ್, ಲೇಯ್ ಹಂಟ್ ಬರೆದಿರುವಂತಹ ಒಂದು ಕವಿತೆ. ಅಬು ಬೆನ್ ಅವರೊಬ್ಬ ಸೂಫಿ ಸಂತರಾಗಿದ್ದರು. ಈ ಒಂದು ಪದ್ಯದಲ್ಲಿ ಲೇಯ್ ಹಂಟ್ ಅವರು ತನ್ನನ್ನು ತಾನು ಅಬು ಬೆನ್ ಅನ್ನಂತ ಕಲ್ಪನೆ ಮಾಡಿಕೊಂಡು ಈ ಪದ್ಯವನ್ನು ಬರೆದಿದ್ದಾರೆ. ಈ ಪದ್ಯದ ಸಾರಾಂಶ ಏನಂದರೆ, ಅಡೆಮ್ ಅವರು ಏನು ನಂಬಿದ್ರು ಅಂದರೆ, ದೇವರನ್ನು ಪ್ರೀತಿಸೋದ್ರ ಜೊತೆಗೆ ದೇವರನ್ನು ಪ್ರೀತಿಸುವಂತಹ ದೈವಿ ಭಕ್ತರೇನಿರ್ತಾರೆ ಅವರನ್ನು ಸಹ ಪ್ರೀತಿಸಬೇಕು, ಅದು ಸಹ ದೊಡ್ಡದು ಅಂತ ಅವರ ಒಂದು ನಂಬಿಕೆ ಇತ್ತು. ಆ ಒಂದು ಆಧಾರದ ಮೇಲೆ ಆ ಒಂದು ಈ ಪದ್ಯವಾದ ಸಾರಾಂಶ ಅಡಗಿದೆ. ಅಬು ಬೆನ್ ಅಡಮ್ ಮೇ ಹಿಸ್ ಟ್ರೈಬ್ ಇನ್ಕ್ರೀಸ್. ಅವರ ಒಂದು ಜನಾಂಗ ಬೆಳೆಯಲಿ ಅಂತ ಇಲ್ಲಿ ಹಾರೈಸ್ತಾರೆ. ಅವೋಕ್ ಒನ್ ನೈಟ್ ಫ್ರಮ್ ಅ ಡೀಪ್ ಡ್ರೀಮ್ ಆಫ್ ಪೀಸ್. ಸೊ ಒಂದು ರಾತ್ರಿ ಗಾಢ ನಿದ್ರೆ ಕನಸಿನಿಂದ ಅವರಿಗೆ ಎಚ್ಚರವಾಗತ್ತೆ, ಅಡಮ್ ಅವರಿಗೆ ಎಚ್ಚರವಾಗತ್ತೆ. ಅದೊಂದು ಶಾಂತಿಯುತವಾದಂತಹ ಕನಸಾಗಿತ್ತು, ಡ್ರೀಮ್ ಆಫ್ ಪೀಸ್. ಆ್ಯಂಡ್ ಸಾ ವಿದಿನ್ ದ ಮೂನ್ ಲೈಟ್ ಇನ್ ಹಿಸ್ ರೂಮ್ ಮೇಕಿಂಗ್ ಇಟ್ ರಿಚ್ ಆ್ಯಂಡ್ ಲೈಕ್ ಅ ಲಿಲ್ಲಿ ಇನ್ ಬ್ಲೂಮ್. ಸೊ ಅವರ ಕೋಣೆಯಲ್ಲಿ ಅವ್ರೇನು ನೋಡ್ತಾರೆ, ವಿತಿನ್ ದ ಮೂನ್ ಲೈಟ್ ಇನ್ ಹಿಸ್ ರೂಮ್, ಅವರ ಕೋಣೆಯಲ್ಲಿ ಬೆಳದಿಂಗಳು ಹಾಲಿನಂತೆ ಚೆಲ್ಲಿರುವುದನ್ನು ಅವರು ನೋಡ್ತಾರೆ. ಅದು ಹೇಗಿತ್ತಂದರೆ, ಅದು ಮೇಕಿಂಗ್ ಇಟ್ ರಿಚ್ ಆ್ಯಂಡ್ ಲೈಕ್ ಅ ಲಿಲ್ಲಿ ಇನ್ ಬ್ಲೂಮ್, ಅದು
ಲಿಲ್ಲಿ ಹೂ ಅರಳಿದಂತೆ ಶುಭ್ರವಾಗಿ ಪ್ರಕಾಶಮಾನವಾಗಿತ್ತು. ಆನ್ ಏಂಜಲ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್, exceeding peace had made Ben Adhem bold, and to the presence in the room he said, "What writest thou?" ಆ ಕೋಣೆಯಲ್ಲಿ ಅವ್ರು ಏನು ನೋಡ್ತಾರೆ? ಆನ್ ಏಂಜಲ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್, ಒಬ್ಬ ದೇವತೆ ಬಂಗಾರ ಪುಸ್ತಕದಲ್ಲಿ ಏನನ್ನೋ ಬರೆಯುವುದನ್ನು ಅವರು ನೋಡ್ತಾರೆ. ಎಕ್ಸೀಡಿಂಗ್ ಪೀಸ್ ಹ್ಯಾಡ್ ಮೇಡ್ ಬೆನ್ ಅಡೆಮ್ ಬೋಲ್ಡ್, ಅವರು ಶಾಂತಿಯುತವಾದಂತಹ ಒಂದು ಮನಸ್ಸಿನಿಂದ, ಧೈರ್ಯದಿಂದ ಆ ಒಂದು ದೇವತೆಯನ್ನ ಪ್ರಶ್ನೆ ಮಾಡ್ತಾರೆ. ಏನು ಆ ಪುಸ್ತಕದಲ್ಲಿ ಬರಿತಾ ಇದೆಯಾ ಅಂತ ಕೇಳ್ತಾರೆ. ವಿಷನ್ ರೇಸ್ಡ್ ಇಟ್ಸ್ ಹೆಡ್, ಸೊ ಆ ಒಂದು ದೇವತೆ ಅದರ ಒಂದು ತಲೆಯನ್ನು ಎತ್ತಿಬಿಟ್ಟು ಅಡೆಮ್ ಅವ್ರನ್ನ ನೋಡುತ್ತೆ. ಆ್ಯಂಡ್ ವಿತ್ ದ ಲುಕ್ ಮೇಡ್ ಆಫ್ ಆಲ್ ಸ್ವೀಟ್ ಅಕಾರ್ಡ್, ಆ ದೇವತೆ ತಲೆ ಎತ್ತಿ ನೋಡ್ಬಿಟ್ಟು ಒಂದು ಸ್ವೀಟ್ ಅಕಾರ್ಡ್, ಸಿಹಿಯಾದಂತಹ ನೋಟವನ್ನ ಬೀರಿ ಹೇಳುತ್ತೆ. ಆನ್ಸರ್, ದ ನೇಮ್ಸ್ ಆಫ್ ದೋಸ್ ಹೂ ಲವ್ ದ ಲಾರ್ಡ್, ಭಗವಂತನನ್ನ ಯಾರು ಯಾರು ಪ್ರೀತಿಸ್ತಾರೋ ಅವರೆಲ್ಲರ ಹೆಸರನ್ನ ಬರಿತಾ ಇದ್ದೀನಿ ಅಂತ ಅಡೆಮ್ ಅವರಿಗೆ ಹೇಳುತ್ತೆ. ಆ್ಯಂಡ್ ಇಸ್ ಮೈನ್ ಒನ್ ಸೆಟ್ ಅಬೋವ್, ಅಬೋವ್ ಓಕೆ ಪ್ರಶ್ನೆ ಮಾಡ್ತಾರೆ, ಅದರಲ್ಲಿ ನನ್ನ ಹೆಸರು ಇದೆಯಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ನಾಟ್ ಸೋ, ಇಲ್ಲ ನಿನ್ನ ಹೆಸರಿಲ್ಲ ಅಂತ ದೇವತೆ ಉತ್ತರವನ್ನ, ರಿಪ್ಲೈಡ್ ದ ಏಂಜಲ್ ಉತ್ತರವನ್ನ ಕೊಡುತ್ತೆ. ಅಬೋವ್ ಸ್ಪೋಕ್ ಮೋರ್ ಲೋ ಬಟ್ ಚಿಯರ್ಲಿ ಸ್ಟಿಲ್ ಅಂಡ್ ಸೆಟ್, ಐ ಪ್ರೇ ದೀ ದೆನ್ ರೈಟ್ ಮೀ ಆಸ್ ಒನ್ ದಟ್ ಲವ್ಸ್ ಹಿಸ್ ಫೆಲೋ ಮೆನ್. ಸೊ ತನ್ನ ಹೆಸರು ಆ ಪುಸ್ತಕದಲ್ಲಿ ಇಲ್ಲ ಅಂತ ತಿಳಿದ ಮೇಲೂ ಕೂಡ ಬೇಸರಗೊಳ್ಳದೆ, ದುಃಖ ಪಡದೆ ಅವರು ಏನು ಮಾಡ್ತಾರೆ? ಆ ಏಂಜಲ್ಗೆ ಒಂದು ರಿಕ್ವೆಸ್ಟ್ನ ಮಾಡ್ತಾರೆ. ದೇವರನ್ನು ಪ್ರೀತಿಸುವ ಭಕ್ತರ ಏನಿರ್ತಾರೆ, ಆ ಭಕ್ತರನ್ನ ಪ್ರೀತಿಸುವ ಪಟ್ಟಿಯಲ್ಲಾದರೂ ತನ್ನ ಹೆಸರನ್ನು ಬರೆಯಬೇಕೆಂದು ಕೇಳಿಕೊಳ್ತಾರೆ. ರೈಟ್ ಮಿ ಆಸ್ ಒನ್ ದಟ್ ಲವ್ಸ್ ಹಿಸ್ ಫೆಲೋ ಮೆನ್, ದೇವರನ್ನ ಪ್ರೀತಿಸುವಂತಹ ಭಕ್ತರೇನಿರ್ತಾರೆ, ಆ ಭಕ್ತರನ್ನ ಪ್ರೀತಿಸುವಂತಹ ಜನರ ಲಿಸ್ಟಲ್ಲಿ ನನ್ನ ಹೆಸರನ್ನ ಬರಿಬೇಕು ಅಂತ ಅವರು ಕೇಳ್ಕೋತಾರೆ. ದ ಏಂಜಲ್ ರೋಡ್ ಆ್ಯಂಡ್ ವ್ಯಾನಿಶ್ಡ್, ಆ ಒಂದು ದೇವತೆ ಏನೋ ಬರ್ಕೊಂಡು ಮಾಯ ಆಗ್ಬಿಡುತ್ತೆ. ದ ನೆಕ್ಸ್ಟ್ ನೈಟ್, ಮರುದಿನ ರಾತ್ರಿ, ಇಟ್ ಕೇಮ್ ಅಗೇನ್ ವಿತ್ ಅ ಗ್ರೇಟ್ ವೇಕನಿಂಗ್ ಲೈಟ್. ಸೊ ಮರುದಿನ ಆ ಒಂದು ದೇವತೆ ಮತ್ತೆ ಪ್ರತ್ಯಕ್ಷ ಆಗತ್ತೆ, ಪ್ರಕಾಶಮಾನವಾದಂತಹ ಒಂದು ಬೆಳಕಿನಿಂದ ಅದು ಮತ್ತೆ ಪ್ರತ್ಯಕ್ಷ ಆಗತ್ತೆ. ಆ್ಯಂಡ್ ಶೋಡ್ ದ ನೇಮ್ಸ್ ಹೂಮ್ ಲವ್ ಆಫ್ ಗಾಡ್ ಹ್ಯಾಡ್ ಬ್ಲೆಸ್ಡ್, ದೇವರು ಆಶೀರ್ವದಿಸಿದಂತಹ ಒಂದು ಜನರ ಲಿಸ್ಟ್ ಏನಿರುತ್ತೆ, ಆ ಲಿಸ್ಟನ್ನ ಆ ದೇವತೆ ಅಬೋ ಬೆನ್ ಅಡೆಮ್ ಅವರಿಗೆ ತೋರಿಸುತ್ತೆ. ಆ್ಯಂಡ್ ಲೋ ಬೆನ್ ಅಡೆಮ್ಸ್ ನೇಮ್ ಲೆಡ್ ಆಲ್ ದ ರೆಸ್ಟ್, ಆ ಒಂದು ಲಿಸ್ಟಲ್ಲಿ ಬೆನ್ ಅಡೆಮ್ ಅವರ ಹೆಸರು ಮೊದಲನೆಯದಾಗಿತ್ತು. ಆಗ ಅವರಿಗೆ ಆಶ್ಚರ್ಯ ಆಗತ್ತೆ, ಹಾಗೆ ಸಂತೋಷ ಕೂಡ ಆಗತ್ತೆ. ದೇವರನ್ನ ಪ್ರೀತಿಸುವುದರ ಜೊತೆಗೆ ದೈವಿ ಭಕ್ತರನ್ನು ಸಹ ಪ್ರೀತಿಸಬೇಕು, ಅದು ಸಹ ಅಷ್ಟೇ ದೊಡ್ಡದು ಅಂತ ಅವರಲ್ಲಿ ನಂಬುತ್ತಾರೆ. ಗ್ಲಾಸರಿ: ಟ್ರೈಬ್ ಪೀಪಲ್, ಲಿಲಿ ಅ ಫ್ಲವರ್, ಬ್ಲೂಮ್ ಓಪನ್ ಬ್ಲಾಸಮ್, ಎಕ್ಸೀಡಿಂಗ್ ಗ್ರೇಟ್, ರೈಟೆಸ್ಟ್ ರೈಟ್, ದೋ ಯು, ವಿಷನ್ seeing someone or something, accord grant, agree, bring into harmony, cheerly, cheerfully, thee, you, fellow man, another human being, vanished, disappeared, wakening light, light which rouses from sleep, inactive condition, blessed, blessed, low, a word used for calling attention. ಪ್ರಶ್ನೆ ಉತ್ತರಗಳನ್ನ ನೋಡೋಣ. C1, check your understanding. Choose the right answer and underline it. The wish, may his tribe increase, is for? Answer is Abu Ben Adhem. The angel was writing in a book of gold. The presence in the room is referred to as a vision. Nay, not so. Refers to above being one among those who loved the Lord. Above's name appeared first in the list of those that love of God had blessed. C2. Rearrange the following sentences so as to form a summary of the poem. ಇಲ್ಲಿ ಕೆಲವು ಸೆಂಟೆನ್ಸಸ್ನ ಕೊಟ್ಟಿದ್ದಾರೆ ಪೋಯಮ್ ಇಂದ, ಅದನ್ನ ರಿಅರೇಂಜ್ ಮಾಡಿ ಒಂದು ಸಮರಿನ ರೆಡಿ ಮಾಡಬೇಕಾಗತ್ತೆ. ಉತ್ತರ ನೋಡೋಣ. ಒನ್ ನೈಟ್ ಅಬೋ ಬೆನ್ ಅಡೆಮ್, ಮೇ ಹಿಸ್ ಟ್ರೈಬ್ ಇನ್ಕ್ರೀಸ್, woke from a deep peaceful dream. In the moonlight that was making his room as bright as a beautiful flower, he saw an angel writing in a book of gold. The peaceful sleep had given Ben Adhem courage, and he asked the angel, "What are you writing?" The vision looked up and with a sweet and friendly look answered,
I am writing the names of all the people who love the Lord. And is mine one of those names? Asked Abou. No, it is not, replied the angel. Abou, still cheerful, spoke more softly and said, Then please put my name down as one that loves other people. The angel wrote and vanished. The next night, the angel came again in a great flash of light that woke Abou and showed the names of those who had been blessed by the love of God. And look, Adam's name was at the top of the list. ಈ ರೀತಿಯಾಗಿ ರಿಅರೇಂಜ್ ಮಾಡಿ ಬರಿಬೇಕಾಗುತ್ತೆ. C3. Answer the following. Choose an example for simile from the choices given below. ನೋಡಿ ಇಲ್ಲಿ ಸಿಮಿಲೆ ಅನ್ನೋ ಒಂದು ಪದಕ್ಕೆ ಎಕ್ಸಾಂಪಲ್ ನ ಬರಿಬೇಕಾಗತ್ತೆ. ಸಿಮಿಲೆ ಅನ್ನೋ ಪದಕ್ಕೆ ಎಕ್ಸಾಂಪಲ್ ಏನಿದೆ? ಲೈಕ್ ಅ ಲಿಲ್ಲಿ ಇನ್ ಬ್ಲೂಮ್. ದ ರೈಮಿಂಗ್ ವರ್ಡ್ಸ್ ಇನ್ ದ ಪೋಯಮ್ ಹ್ಯಾವ್ ಅ ಪ್ಯಾಟರ್ನ್. ಇಟ್ ಈಸ್ ಉತ್ತರ ಏನು? Every 2 lines rhyme. The poem refers to God's representative in 3 different ways. They are Uttara, angel, the presence, the vision. C4. In your own words, write the message the poem gives. The poem gives a very important message about love and compassion for humanity. To love God is important and great, but to love the people who love God is the most sacred deed. True worship is in the service of others. If we love people, we could make the world a better place. So loving people is more precious than loving God. Read and enjoy. Chain of Pearls. Mother, I shall weave chain of pearls for thy neck with my tears of sorrow. Thy andre your anta. The stars have wrought their anklets of light to deck thy feet, but mine will hang upon thy breast. Wealth and fame come from thee. Andre you anta. And it is for thee to give or to withhold them. But this my sorrow is absolutely mine own. And when I bring it to thee as my offering, thou rewardest me with thy grace. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂತಹ ಒಂದು ಚಿಕ್ಕ ಕವಿತೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಅಬೂ ಬೆನ್ ಅದಮ್ ಅನ್ನೋ ಒಂದು ಕವಿತೆ ಮುಗಿಯುತ್ತೆ. ಧನ್ಯವಾದಗಳು.